ಅವನಂಥವ್ನಲ್ದಿದ್ರೆ ನನ್ ಮಗಳನ್ನ ಯಾಕೆ ಕರ್ಕೊಂಡು ಹೋದ? ಎಲ್ಲಿಗೆ ಕರ್ಕೊಂಡು ಹೋದ? ಎಲ್ಲವನು ಅವನೇನೋ ಕಿರ್ಚಾಡ್ತಾ ಇದ್ದಾನೆ ಅಂತ ನೀವೆಲ್ರೂ ಹ್ಯಾಪ್ ಮೋರೆ ಹಾಕೊಂಡು ಯಾಕ್ರೋ ನಿಂತಿದ್ದೀರಾ? ಅವನು ಮಗಳು ಮಾಡಿರೋ ಈ ಕೆಟ್ಟ ಕೆಲ್ಸಕ್ಕೆ ಶಿಕ್ಷೆ ಏನ್ ಕೊಡ್ತಾನೆ ಅದನ್ನ ಕೇಳಿ. ಈ ಊರಲ್ಲಿ ಆಸ್ತಿ ಗಲಾಟೆ, ಭೂಮಿ ತಕರಾರು, ಮನೆ ಜಗಳ, ಕಳ್ತನ ಹೀಗೆ ಎಷ್ಟೋ ನಡೆದಿದೆ. ಆದ್ರೆ ಇಲ್ಲಿವರೆಗೂ ಯಾವ ಮನೆಯಲ್ಲೂ ಯಾವ ಹುಡುಗಿನೂ ಭಯ ಭಕ್ತಿ ಇಲ್ದೆ ಮರ್ಯಾದೆ ಬಿಟ್ಟು ಓಡ್ ಹೋಗಿಲ್ಲ. ಮೊಟ್ಟ ಮೊದಲನೇ ಸಲ ಆ ಕೆಲ್ಸ ಮಾಡಿರೋದು ನಿನ್ನ ಮಗಳೇ. ಊರ್ ಹಿರಿಯನ್ ಮಗಳೇ ಓಡ್ ಹೋಗಿದ್ದಾಳೆ ಅಂದ್ಮೇಲೆ ನಾವ್ ಓಡ್ ಹೋದ್ರೆ ಏನ್ ತಪ್ಪು ಅಂತ ಈಗ ಮಿಕ್ಕಿದವ್ರೆಲ್ರೂ ಓಡ್ ಹೋಗ್ತಾರೆ. ಅದಕ್ಕೇನ್ ಹೇಳ್ತೀಯಾ? ಊರವ್ರು ಏನೇ ತಪ್ಪು ಮಾಡಿದ್ರು ತೀರ್ಪು ಹೇಳೋ ದೊಡ್ಡ ಮನುಷ್ಯ ಅಲ್ವಾ? ಈಗ ನಿನ್ನ ಮಗಳು ಮಾಡಿರೋ ತಪ್ಪಿಗೆ ಏನು ಶಿಕ್ಷೆ ಕೊಡ್ತೀಯೋ ಹೇಳು. ಹೇಳಯ್ಯ ದೊಡ್ಡ ಮನುಷ್ಯ. ಅಣ್ಣ, ನಿನ್ ಮಗನ್ ನೋಡಿದ್ರೆ ಏನಾಯ್ತು ಅಂತ ಗೊತ್ತಾಗ್ದೇ ಹೋಗ್ಬಿಟ್ಟ. ನಿನ್ ಗೌರವ, ನಮ್ಮನೆ ಗೌರವ ಕಾಪಾಡ್ಬೇಕಾದ್ ನಿನ್ ಮಗಳು ಇಂಥ ಕೆಲ್ಸ ಮಾಡ್ತಾಳೆ ಅಂತ ನಾ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಣ್ಣ. ನನ್ ಮಗಳೆಲ್ಲೋ? ಎಲ್ಲಿ ಕರ್ಕೊಂಡು ಹೋಗಿದೆ ನನ್ ಮಗಳನ್ನ? ಏನ್ ಮಾಡ್ದೇವ್ ನನ್ ಮಗಳನ್ನ? ಅಂಕಲ್, ನಾನು ಹೇಳೋದನ್ನ ಸ್ವಲ್ಪ ಕೇಳಿ. ಏನೋ ಕೇಳೋದು? ಯಾಕೆ ಕರ್ಕೊಂಡು ಹೋಗಿದ್ದೆ ನನ್ ಮಗಳನ್ನ? ಅಷ್ಟಕ್ಕೂ ಯಾರೋ ನೀನು? ಅಂಕಲ್, ನಾನು ಹೇಳೋದು ಸ್ವಲ್ಪ ಕೇಳಿ. ಅಪ್ಪ, ಏನ್ ಮಾಡ್ತಾ ಇದ್ದೀರಪ್ಪ? ಎಲ್ಲಿಗೆ ಹೋಗಿದ್ದೆ ಹೇಳು. ಇವನ್ ಜೊತೆ ಎಲ್ಲಿಗೆ ಹೋಗಿದ್ದೆ? ಬ್ಯಾಂಗ್ಳೂರ್ ಹೋಗಿದ್ದೆ.
ಯಾಕೆ ಹೋಗಿದ್ರಿ? ಅರ್ಧ ರಾತ್ರಿಲಿ ಮನೇಲಿ ಹೇಳ್ದೆ ಯಾಕೆ ಹೋಗ್ತಾರೆ? ಓಡ್ ಹೋಗ್ಬೇಕು ಅಂತಾನೆ ಹೋಗಿದ್ರು. ಯಾರಿಗಾದ್ರೂ ಸಿಕ್ಕಿದ್ರೆ ಹೊಡಿತಾರೆ ಅಂತನೋ, ಪೊಲೀಸ್ ಕೇಸ್ ಆಗತ್ತೆ ಅಂತನೋ ಭಯ ಪಟ್ಟು ವಾಪಸ್ ಬಂದಿರ್ತಾರೆ. ಇಲ್ಲ ಅಂದಿದ್ರೆ ಬಾಯ್ ಮುಚ್ಚೋ, ಬಾಯ್ ಮುಚ್ಚೋ, ಬಾಯ್ ಮುಚ್ಚೋ. ಹೇಳು, ಯಾಕೆ ಹೋಗಿದ್ದೆ? ಹೇಳು. ಅಣ್ಣನ ಬಗ್ಗೆ ತಿಳ್ಕೊಳಕ್ ಹೋಗಿದೆ ಅಂತ ಹೇಳಿದ್ರೆ ನೀವ್ ನಂಬಿದ್ರು ಇವ್ರು ಯಾರು ನಂಬಲ್ಲ ಅಪ್ಪ. ಆ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ಅಣ್ಣ ತೊಂದ್ರೆಲ್ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಏನ್ ಹೇಳಿ? ಮಾತಾಡೋ. ಅಪ್ಪ, ಅದು ನನ್ನ ಫ್ರೆಂಡ್ ಜೂಲಿಗೆ ವೀಸಾದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇತ್ತು. 24 hour ಒಳಗಡೆ ಬಂದು ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಪಾಸ್ಪೋರ್ಟ್ ಆಫೀಸಿಂದ ಕಾಲ್ ಬಂದಿದ್ದಕ್ಕೆ ಹೋದೆ. ಆ ವಿಷಯ ನಮ್ಗೆ ಯಾಕೆ ಹೇಳಿಲ್ಲ? ಸಡನ್ ಆಗಿ ಅಷ್ಟ್ ರಾತ್ರಿಲಿ ನನ್ನ ಕಳ್ಸಲ್ಲ ಅಂತ ಹೇಳಿಲ್ಲ ಅಜ್ಜಿ. ನನ್ ಮಗಳು ತಪ್ಪು ಮಾಡಿದಳಂತ ಬಾಯಿಗೆ ಬಂದಾಗ ಮಾತಾಡ್ದೆ. ಯಾಕೆ ಹೋಗ್ಬೇಕಾಗಿ ಬಂತು ಅಂತ ಕೇಳಿಸ್ಕೊಂಡೆ ಅಲ್ವಾ? ಈಗೇನ್ ಹೇಳ್ತೀಯ? ಮಾಡಿರೋ ತಪ್ಪನ್ನ ಮುಚ್ಚಾಕೋದಿಕ್ಕೆ ಮಗಳನ್ನ ತುಂಬಾ ಸಮರ್ಥನೆ ಮಾಡ್ಕೋತಾ ಇದ್ಯಾ. ತಂದೆ ಮಗಳು ತುಂಬಾ ಚೆನ್ನಾಗಿ ಡ್ರಾಮಾ ಮಾಡ್ತಾ ಇದ್ದೀರಾ. ಶಭಾಷ್. ನೀನು ನಿನ್ ಮಗ ಅನ್ಕೊಂಡ್ ಹಾಗೆ ನನ್ ಮಗಳು ಓಡ್ ಹೋಗಿದ್ದಿದ್ರೆ ಸತ್ರು ಅವಳು ವಾಪಸ್ ಬರ್ತಾ ಇರ್ಲಿಲ್ಲ. ಒಂದ್ ವೇಳೆ ಬರ್ಬೇಕಾಗಿ ಬಂದ್ರು ಮದ್ವೆ ಮಾಡ್ಕೊಂಡ್ ಬರ್ತಾ ಇದ್ಲು. ನನ್ ಮಗಳು ಮದ್ವೆ ಮಾಡ್ಕೊಂಡ್ಲಾ? ಅವಳ ಕತ್ತಲ್ ತಾಳಿ ಇದೆಯಾ? ತೋರ್ಸು. ಗುಡಿ ಮೆಟ್ಲನ್ನ ಹತ್ತೋಕ್ ಪ್ರಯತ್ನಿಸಿದ್ದಕ್ಕೆ ಬೆಂಕಿ ಮೇಲೆ ನಡೆಸಿದ ನಮ್ಮ ಅಪ್ಪ ಇಂಥ ತಪ್ಪು ಮಾಡಿದ್ರೆ ಮನೆ ಹತ್ರ ಸುಳಿಯೋಕು ಮುಂಚೆನೆ ಸಾಯಿಸ್ಬಿಡ್ತಾನೆ ಅಂತ ಅವಳಿಗೆ ಗೊತ್ತು. ಗೊತ್ತಿದ್ರು ವಾಪಸ್ ಬಂದಿದ್ದಾಳೆ ಅಂದ್ರೆ ತಾನೇನು ತಪ್ಪು ಮಾಡಿಲ್ಲ ಅನ್ನೋ ಧೈರ್ಯದಿಂದಲೇ ಬಂದಿರೋದು. ಈಗೇನ್ ಹೇಳ್ತೀಯ? ಇಷ್ಟೊತ್ತವರೆಗೂ ಜೋರಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದೆ, ಈಗೇನಂತೀಯ? ಅವ್ರು ಯಾರೋ ಹೇಳಿದ್ರು ಅನ್ಕೊಳ್ಳಿ, ಆದ್ರೂ ನಿಮ್ ಮಗಳು ಓಡ್ ಹೋಗಿದ್ದಾಳೆ ಅಂದ್ರೆ ನೀವ್ ಹೇಗ್ ನಂಬದ್ರಿ ಅಪ್ಪ? ಹಳ್ಳಿಲಿರೋ ಜನ ಗುಡಿಸ್ಲಲ್ಲಿದ್ರು ಅವ್ರ ಮನ್ಸು ನಮ್ಮ ಸಿಟಿಲಿರೋ ಬಂಗ್ಲೆಗಿಂತ ತುಂಬ ವಿಶಾಲವಾಗಿರುತ್ತೆ ಅಂತ ಕೇಳಿದ್ದೆ. ನಿಮ್ಮ ಮಾತೆಲ್ಲ ಕೇಳಿಸ್ಕೊಂಡ್ಮೇಲೆ ನಿಮ್ಮ ಮನ್ಸು ಕೂಡ ಚಿಕ್ಕದೇ ಅನ್ನಿಸ್ಬಿಡ್ತು. ಕೊಳಕು ಅನ್ನಿಸ್ತು. ಯಾವುದೋ ಕಾರಣದಿಂದ ಯಾರಿಗೂ ಹೇಳ್ದೇನೆ ಎಲ್ಲಿಗಾದ್ರೂ ಹೋಗಿದ್ದೀರಾ ಅಂದ್ರೆ ನೀವು ಕೂಡ ಯಾರ ಜೊತೆ ಆದ್ರೂ ಓಡ್ ಹೋದಾಗೇನಾ? ತಪ್ಪು ಮಾಡಿದಾರಾ ಇಲ್ವಾ ಅನ್ನೋದನ್ನ ಪಕ್ಕಕ್ಕಿಟ್ರೆ ಇನ್ನೊಬ್ಬರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡೋದು ಕೂಡ ತುಂಬ ತಪ್ಪು ಕಣ್ರಿ. ಅದು ಎಷ್ಟು ದೊಡ್ಡ ತಪ್ಪಂದ್ರೆ ತಪ್ಪು ಮಾಡಿದವ್ರಿಗಿಂತ ದೊಡ್ಡ ತಪ್ಪು. ನಿಮಗೂ ಒಬ್ಳು ಮಗಳೋ ತಂಗಿನೋ ಇದ್ದಿದ್ರೆ ಅವರಿಗೂ ಈ ಥರದ ಪರಿಸ್ಥಿತಿ ಬಂದಿದ್ರೆ ಅವಮಾನ ಸಹಿಸ್ಕೊಳಕ್ಕಾಗದೆ ಅವ್ರೇನಾದರೂ ಅಪಾಯ ಮಾಡ್ಕೊಂಡಿದ್ರೆ ಆಗ್ಲೂ ನೀವು ಹೀಗೆ ಮಾತಾಡ್ತಿದ್ರ? ಯಾವಾಗ ನೋಡಿದ್ರು ನಿಮಗೆ ಕೃಷ್ಣಯ್ಯ ಅವ್ರ ಕುಟುಂಬದ ಮೇಲೆ ತಪ್ಪು ಹೊರಿಸೋದು ಬಿಟ್ಟು ಬೇರೆ ಕೆಲಸ ಕಾರ್ಯ ಇಲ್ವಾ ಅಮ್ಮ? ನಿನ್ನ ನೋಡ್ತಾ ಇದ್ರೆ ಗುರುಗುಂಟೆ ಗುರುಪಾದನ್ ನೋಡ್ದಂಗಾಗತ್ತೆ. ನಾಚಿಕೆ ಆಗ್ಬೇಕು ನಿನಗೆ. ಕ್ಷಮಿಸಿ ಅಣ್ಣ. ಏಯ್ ಬನ್ರೋ. ನಿಂತ್ಕೋ.
ಇನ್ನೊಂದ್ಸಲ ಮತ್ತೆ ಈ ತರದ ಅಪವಾದಗಳನ್ನ ಹೊರಿಸಿದ್ರೆ ನಿನಗ್ ಶಿಕ್ಷೆ ಕೊಡ್ಬೇಕಾಗತ್ತೆ. ಹೋಗೋ. ಅಂಕಲ್, ಬದಲಾಗ್ತಿರೋ ಪ್ರಪಂಚದ ಜೊತೆ ಮನುಷ್ಯರು ಮಾತಾಡೋ ಮಾತು, ಹಾಕೊಳ್ಳೋ ಬಟ್ಟೆ, ಮಾಡೋ ಉದ್ಯೋಗ, ಬಳಸೋ ವಸ್ತುಗಳು ಎಲ್ಲನೂ ಬದಲಾಗ್ತಿವೆ. ಎತ್ತಿನ ಗಾಡಿಯಿಂದ ಏರೋಪ್ಲೇನ್ ಹತ್ತೋವರೆಗೂ ಬದಲಾಗಿದ್ದೀವಿ. ಆದ್ರೆ ಪಕ್ಕದ ಮನೆಯವರು ಕಾಣಿಸ್ತಿಲ್ಲ ಅಂತಿದ್ದ ಹಾಗೆ ನಮ್ಮ ಮಗಳನ್ನ ಅನುಮಾನಿಸೋ ಬುದ್ಧಿನ ಯಾಕೆ ಬದಲಾಯಿಸ್ಕೊಳಕ್ಕಾಗ್ತಿಲ್ಲ ಅಂಕಲ್? ನಿಮ್ಮ ಹತ್ರ ಒಂದೇ ಒಂದು ಮಾತು ಹೇಳಬೇಕು ಅನ್ಸುತ್ತಿದ್ದೀನಿ. ನೀವು ಬೆಳೆಸಿರೋ ರೀತಿ ತುಂಬಾ ಚೆನ್ನಾಗಿದೆ. ನಿಮಗೆ ನಂಬಿಕೆ ಇದ್ರೂ ಇಲ್ಲದೆ ಇದ್ರೂ ನಿಮ್ಮ ಮಗಳು ಈಗಲೇ ಅಲ್ಲ, ಯಾವತ್ತೂ ತಪ್ಪು ಮಾಡಲ್ಲ ಅಂಕಲ್. ಸುಳ್ಳು ಹೇಳಿ ಎಲ್ರನ್ನೂ ನಂಬಿಸಬಹುದೇನೋ, ಆದರೆ ಅಪ್ಪನಲ್ಲಮ್ಮ. ನಿಜ ಹೇಳು ಭೈರವಿ, ಎಲ್ಲಿಗೆ ಹೋಗಿದ್ದೆ? ಯಾಕೆ ಹೋಗಿದ್ದೆ? ಅಪ್ಪ, ನನ್ನ ಕ್ಷಮಿಸ್ಬಿಡಿ ಅಪ್ಪ. ಏನಾಯ್ತಮ್ಮ? ಏನ್ ನಡೀತು ಹೇಳು. ಅದು ಅಪ್ಪ, ನಿನ್ಗೆ ಹೇಳಿದ್ರೆ ನಂಗೇನಾದ್ರೂ ಆಗುತ್ತೆ ಅಂತ ಭಯಪಟ್ಟು ನನ್ನ ಪ್ರಯತ್ನನ ತಡಿತೀರೋ ಏನೋ ಅಂತ ಹೇಳ್ದೇನೆ ಹೋದೆ ಅಪ್ಪ. ಊರವ್ರು ಎಲ್ರೂ ಮುಂದೆ ನಿಮ್ಮನ್ನ ದೋಷಿಯಾಗಿ ನಿಲ್ಲೋ ಹಾಗೆ ಮಾಡಿದೆ. ನನ್ನ ಕ್ಷಮಿಸ್ಬಿಡಿ ಅಪ್ಪ. ಹುಚ್ಚು ಹುಡುಗಿ, ನಾನ್ಯಾಕೆ ನಿನ್ ತಡಿತೀನಮ್ಮ? ಸಾಕ್ಷಾತ್ ಆ ನಾಗರಾಜನೇ ನಿನ್ನ ಅತ್ತಿಗೆ ಹಣೆಗೆ ಕುಂಕುಮ ಇಟ್ಟು ನಿನ್ನ ಅಣ್ಣ ಬದುಕೇ ಇದ್ದಾನಂತ ಹೇಳಿದ್ಮೇಲೆ ನಾನ್ಯಾಕೆ ತಡಿತೀನಿ ಹೇಳು? ಅಣ್ಣಂಗೋಸ್ಕರ ಎಷ್ಟು ತಾಪತ್ರಯ ಪಡ್ತಿದ್ಯಾ ತಾಯಿ. ನೀ ನನ್ನ ಮಗಳ ಹುಟ್ಟಿರೋದಕ್ಕೆ ಗರ್ವ ಆಗ್ತಿದ್ಯಮ್ಮ. ಅಪ್ಪ,
ಕೊಡು ಅಂದೆ, ಕೊಟ್ಟೆ. ಅಮ್ಮನವ್ರಿಗೆ ದೀಕ್ಷೆ ಮಾಡ್ದೆ, ಉಪವಾಸ ಮಾಡ್ದೆ. ಇಷ್ಟು ಮಾಡಿದ್ರು ಅಣ್ಣನ ಬಗ್ಗೆ ಏನು ಗೊತ್ತಾಗ್ಲಿಲ್ಲ. ಯಾಕಜ್ಜಿ? ಅಣ್ಣ ಬದುಕೇ ಇದಾನೋ ಅನ್ನೋ ನಂಬಿಕೆನ ನಿಜ ಮಾಡಕ್ಕೆ ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆದ್ರೆ ಅಣ್ಣನ ಬಗ್ಗೆ ತಿಳ್ಕೊಳ್ಳೋ ದಾರಿ ಎಲ್ಲ ಮುಚ್ಚೋಗ್ತಾ, ನನ್ನ ಆಸೆಗಳೆಲ್ಲ ಬತ್ತೋಗ್ತಾ ಇದೆ ಅಜ್ಜಿ. ದೋಷ ಹೋಗೋದಕ್ಕೆ, ಸೌಭಾಗ್ಯ ಬರೋದಕ್ಕೆ, ಮಕ್ಕಳು ಹುಟ್ಟೋದಕ್ಕೆ, ಈ ಥರ ಎಲ್ಲದಕ್ಕೂ ಪೂಜೆ ವ್ರತ ಮಾಡ್ತಾರಲ್ವಾ ಅಜ್ಜಿ? ಅಣ್ಣನ ಬಗ್ಗೆ ತಿಳ್ಕೊಳ್ಳೋಕ್ಕೂ ಕೂಡ ಏನಾದರೂ ಪೂಜೆ ಇದ್ರೆ ಹೇಳು ಅಜ್ಜಿ. ಎಲ್ಲ ಪೂಜೆ ನಾನೇ ಮಾಡ್ತೀನಿ, ಏನಾದರೂ ಮಾಡ್ತೀನಿ. ಅಜ್ಜಿ ಪ್ಲೀಸ್ ಅಜ್ಜಿ, ಹೇಳು ಅಜ್ಜಿ. ಏನಾದರೂ ಇದ್ರೆ ಹೇಳು ಅಜ್ಜಿ. ಭೈರವಿ, ನಿನ್ನೆವರೆಗೂ ನಾನೋ ಮಲ್ಲಿನೋ ಇಲ್ಲ ಯಾರೋ ಹೇಳಿದ್ದನ್ನ ಮಾಡಿದ್ಯಾ. ನಿನ್ಗಿಷ್ಟ ಇದ್ರು ಇಲ್ದೇ ಇದ್ರು ನೀನ್ ಮಾಡಿರೋ ಪೂಜೆಯಿಂದ ನಿನ್ನ ಅತ್ತಿಗೆಗೆ ಅಪ್ಪನ್ಗೆ ಒಳ್ಳೇದೇ ಆಯ್ತು. ಈಗ ನೀನಾಗ್ ನೀನೇ ಮಾಡ್ತೀನಿ ಅಂತಿದ್ಯಾ ಅಂದ್ರೆ ಆ ದೇವರು ಖಂಡಿತವಾಗ್ಲೂ ನಿನ್ ಕೋರಿಕೆನ ನೆರವೇರಿಸ್ತಾನಮ್ಮ. ಒಳ್ಳೆ ಮನ್ಸಿಂದ ಮಾಡಿದ್ಯಾವುದನ್ನಾದ್ರೂ ದೇವ್ರ ಕರುಣಿಸ್ತಾನೆ, ನಿನಗ್ ದಾರಿ ತೋರಿಸ್ತಾನಮ್ಮ. ಕಣಿ ಹೇಳ್ತೀನ್ರಮ್ಮ, ಕಣಿ ಹೇಳ್ತೀನಿ. ನಡೆದಿದ್ದು ಹೇಳ್ತೀನಿ, ನಡೆಯೋದನ್ನು ಹೇಳ್ತೀನಿ. ಕಣಿ ಹೇಳ್ತೀನ್ರಮ್ಮ, ಕಣಿ ಹೇಳ್ತೀನಿ. ನಡೆದಿದ್ದು ಹೇಳ್ತೀನಿ, ನಡೆಯೋದನ್ನು ಹೇಳ್ತೀನಿ, ನಡೀತಾ ಇರೋದನ್ನು ಹೇಳ್ತೀನಿ. ಕಣಿ ಹೇಳ್ತೀನ್ರಮ್ಮ, ಕಣಿ ಹೇಳ್ತೀನಿ. ನಡೆದಿದ್ದು ಹೇಳ್ತೀನಿ, ನಡೆಯೋದನ್ನು ಹೇಳ್ತೀನಿ. ಕಣಿ ಹೇಳ್ತೀನ್ರಮ್ಮ, ಕಣಿ ಹೇಳ್ತೀನಿ. ನಡೆದಿದ್ದು ಹೇಳ್ತೀನಿ, ನಡೆಯೋದನ್ನು ಹೇಳ್ತೀನಿ. ಕಣಿ ಹೇಳ್ತೀನ್ರಮ್ಮ, ಕಣಿ ಹೇಳ್ತೀನಿ. ಕೊರ್ವಂಜಿ ಯಾಕೆ ಇಷ್ಟೊತ್ತಲ್ಲಿ ಬಂದಿದ್ದಾಳೆ? ಆ ದಿನ ಕೊರ್ವಂಜಿ ಹೇಳಿದ ಹಾಗೇನೆ ಹುತ್ತಕ್ಕೆ ಹಾಲು ಇರಿದ್ಮೇಲೆ ನಾಗದೇವತೆ ನಮ್ಮ ಅತ್ತಿಗೆಗೆ ಕುಂಕುಮ ಇಟ್ಟು ದರ್ಶನ ಕೊಟ್ಲು. ನಮ್ಮಣ್ಣ ಬದುಕೇ ಇದ್ದಾನೆ ಅನ್ನೋ ನಂಬಿಕೆಗೆ ಜೀವ ಕೊಟ್ಲು. ನೀನೇನಿಲ್ಲಿ ಈ ಟೈಮಲ್ಲಿ ಯಾಕೆ ಬಂದಿದ್ಯಾ? ನೀನ್ ರಾತ್ರಿ ಹೊತ್ತಲ್ಲಿ ಕೂಡ ಕಣಿ ಹೇಳ್ತಿರ್ತೀಯಾ? ಅಮ್ಮನ್ ಪ್ರೀತಿಗೆ ಮನಸ್ಸೇ ಹೊರತು ಸಮಯದ ಜೊತೆ ಕೆಲ್ಸ ಇಲ್ಲ ತಾಯಿ. ಅಮ್ಮ ನಿದ್ದೆ ಮಾಡ್ತಾ ಇದ್ರು
ತನ್ ಮಗಳ ಬಗ್ಗೆ ಕನ್ಸ್ ಕಾಣ್ತಾನೇ ಇರ್ತಾಳೆ.